ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಈ ಕ್ಲಾಸಲ್ಲಿ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ ನೋಡೋಣ. ಸೊ ಕಮ್ ಬ್ಯಾಕ್ ಟು ಮೀನಿಂಗ್ ಆಫ್ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಅಕಾರ್ಡಿಂಗ್ ಟು ಜೇಮ್ಸ್ ಸಿ ವ್ಯಾನ್ ಹಾರ್ನ್, he explained, cost of equity share is the minimum rate of return that a company must earn on equity financed portion of its investment in order to leave unchanged market price of its stock. ಏನಂದರೆ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂದರೆ ಮಿನಿಮಮ್ ರೇಟ್ ಆಫ್ ರಿಟರ್ನ್ ಅಂತ. ಮಿನಿಮಮ್ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ದು 500 ರೂಪೀಸ್ಗೆ 1 ಈಕ್ವಿಟಿ ಶೇರು ಸೇಲ್ ಆಗ್ತಿದೆ ಅಂತ ತಿಳ್ಕೊಳ್ಳೋಣ ಮಾರ್ಕೆಟಲ್ಲಿ. ಓಕೆ, ಸೊ ಆ 500 ರೂಪೀಸ್ ಯಾವಾಗಲೂ ಅದು ಕಂಟಿನ್ಯೂಯೇಷನ್ ಆಗಬೇಕಂದ್ರೆ, ಅಥವಾ 500ಗಿಂತ ಜಾಸ್ತಿ ಆಗಬೇಕಂತಂದರೆ, ಅಥವಾ ಆ 500 ರೂಪೀಸು ಕಡಿಮೆನೂ ಆಗಬಾರ್ದು ಜಾಸ್ತಿನೂ ಆಗಬಾರ್ದು ಅಂತಂದರೆ, ಸೊ ಕಂಪನಿ ಎಷ್ಟು ಡಿವಿಡೆಂಡ್ನ ಡಿಕ್ಲೇರ್ ಮಾಡಬೇಕು ಅಥವಾ ಕಂಪನಿ ಎಷ್ಟು ಅರ್ನ್ ಮಾಡಬೇಕು ಅಂತ. ಯಾಕೆಂದರೆ ಕಂಪನಿ ಪ್ರಾಫಿಟ್ ಕಡಿಮೆ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂದರೆ ಕಂಪನಿ ಇನ್ಫೋಸಿಸ್ನ ಶೇರ್ ಪ್ರೈಸ್ ಕೂಡ ಕಡಿಮೆ ಆಗುತ್ತೆ. ಪರ್ಫಾರ್ಮೆನ್ಸ್ ಚೆನ್ನಾಗಾದಾಗ, ಪ್ರಾಫಿಟ್ ಜಾಸ್ತಿ ಆದಾಗ ಪ್ರೈಸು ಜಾಸ್ತಿ ಆಗುತ್ತೆ. ಪರ್ಫಾರ್ಮೆನ್ಸ್ ಕಡಿಮೆ ಆದಾಗ ಅಥವಾ ಪ್ರಾಫಿಟ್ ಕಡಿಮೆ ಆದಾಗ ಪ್ರೈಸ್ ಕೂಡ ಬೀಳುತ್ತೆ. ಓಕೆ, ಸೊ ದಟ್ಸ್ ವೈ ಅಂದರೆ ಇದಕ್ಕೆ ರಿಲೇಷನ್ಶಿಪ್ ಇದೆ ಈಕ್ವಿಟಿ ಪ್ರೈಸ್ಗೂ ಮತ್ತು ಏನು ಕಾಸ್ಟ್, ಏನು ಡಿವಿಡೆಂಡ್ನ ಅಥವಾ ಪ್ರಾಫಿಟ್ನ ಡಿಕ್ಲೇರ್ ಮಾಡ್ತಾರೆ ಅದಕ್ಕೂ, ಡಿವಿಡೆಂಡ್ಗೂ ಮತ್ತು ಮಾರ್ಕೆಟ್ ಪ್ರೈಸು ಎಲ್ಲದಕ್ಕೂ ರಿಲೇಷನ್ಶಿಪ್ ಇದೆ. ಸೊ ಇಟ್ಸ್ ಅಂದರೆ ಏನು ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಅಂದರೆ ಮಿನಿಮಮ್ ರೇಟ್ ಆಫ್ ರಿಟರ್ನ್. ಅಂದರೆ ಈ ರೇಟ್ ಒಂದು ಪ್ರಾಫಿಟ್ನ ರೇಟ್ ಅಥವಾ ಒಂದು ಡಿವಿಡೆಂಟ್ ಇಷ್ಟು ಮಿನಿಮಮ್ 500 ರೂಪೀಸ್ ಇರಬೇಕಂದ್ರೆ ನಮ್ಮ ಕಂಪ್ನಿ ಪ್ರಾಫಿಟು ಯಾವಾಗಲೂ ಅಷ್ಟಕ್ಕಿಂತ ಕಡಿಮೆ ಆಗಬಾರ್ದು. ಅಂದರೆ ಅಟ್ಲೀಸ್ಟ್ ಪರ್ಫಾರ್ಮೆನ್ಸು ಸ್ಟೇಬಲ್ ಆಗಿ ಹೋಗಬೇಕು. ಕಂಪನಿ ಮಸ್ಟ್ ಅರ್ನ್ ಆನ್ ಈಕ್ವಿಟಿ ಫೈನಾನ್ಸ್ಡ್ portion of its investment in order to leave unchanged the market price of its stock. ಸೊ ಪ್ರೈಸ್ ಚೇಂಜ್ ಆಗಬಾರ್ದು, ಪ್ರೈಸ್ ಇನ್ಕ್ರೀಸ್ ಆದರೆ ಪರವಾಗಿಲ್ಲ, ಕಡಿಮೆ ಆಗಬಾರ್ದು. ಓಕೆ, ಸೊ ಕಡಿಮೆ ಆಗಬಾರ್ದು ಅಂತಂದರೆ ನಾವು ಎಷ್ಟು ರಿಟರ್ನ್ ಅರ್ನ್ ಮಾಡಬೇಕು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮೇಲೆ, ಅಥವಾ ಎಷ್ಟು ಡಿವಿಡೆಂಡ್ನ ಕೊಡಬೇಕು ಅನ್ನೋದನ್ನು ನಾವು ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಸೊ ಈಕ್ವಿಟಿ ಶೇರ್ಸ್ ಆದ ಓನರ್ಶಿಪ್ ಸರ್ಟಿಫಿಕೇಟ್ಸ್ ಇನ್ ಎ ಕಂಪನಿ. ಸೊ ಇಫ್ ಎನಿ ಒನ್ ಪರ್ಚೇಸ್ ಇನ್ ಈಕ್ವಿಟಿ ಶೇರ್ ದೇ ವಿಲ್ ಬಿ ಕಾಲ್ಡ್ ಎಸ್ ಎನ್ ಓನರ್. ಸೊ ಇಫ್ ಯು ಪರ್ಚೇಸ್ 5% share, you will be owner for a 5% of the company. That's the meaning of share capital, meaning of equity share capital. ಅದರಲ್ಲಿ ನಮಗೆ 3 ಮೆಥಡ್ಸ್ ಇದೆ: ಡಿವಿಡೆಂಡ್ ಪ್ರೈಸ್ ರೇಷಿಯೋ ಮೆಥಡ್ ಅಥವಾ ಡಿವಿಡೆಂಡ್ ಈಲ್ಡ್ ಮೆಥಡ್, ಅರ್ನಿಂಗ್ ಪ್ರೈಸ್ ರೇಷಿಯೋ ಮೆಥಡ್, ಪ್ರೈಸ್ ರೇಷಿಯೋ ಮೆಥಡ್ ಆರ್ ಅರ್ನಿಂಗ್ ಈಲ್ಡ್ ಮೆಥಡ್, ಡಿವಿಡೆಂಡ್ ಈಲ್ಡ್ ಪ್ಲಸ್ ಗ್ರೋತ್ ಇನ್ ಡಿವಿಡೆಂಡ್ ಮೆಥಡ್. ಸೊ ಇದೆರಡು 3 ಮೆಥಡ್ಸ್ ಇದೆ. ಸೊ ಕಮ್ ಬ್ಯಾಕ್ ಟು ಫಸ್ಟ್ ಒನ್, dividend yield method. The cost of equity share capital is the discount rate that equitize the present value of expected future dividends per equity share with the net proceed of an equity share ಅಂತ ಹೇಳ್ತಾರೆ. ಅಂದರೆ ದ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಸ್ ಅ ಡಿಸ್ಕೌಂಟ್ ರೇಟ್. ಅಂದ್ರೇನು, ಡಿವಿಡೆಂಟ್ ಎಷ್ಟು ಕೊಡ್ತೇವೆ ಅದನ್ನು ನಾವು ಡಿಸ್ಕೌಂಟ್ ರೇಟ್ ಅಂತ ಹೇಳ್ತೇವೆ. ದಟ್ ಈಕ್ವಿಟೈಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಡಿವಿಡೆಂಡ್ಸ್. ಅಂದರೆ ಈ ವರ್ಷ 4 ರೂಪಾಯಿ ಕೊಟ್ಟರೆ ಮುಂದಿನ ವರ್ಷವೂ ನಾವು 4 ರೂಪಾಯಿ ಕೊಡ್ತೇವೆ, ಅಥವಾ ಅದಕ್ಕಿಂತ ಜಾಸ್ತಿ ಕೊಡ್ತೇವೆ, ಕಡಿಮೆ ಕೊಡೋದಿಲ್ಲ. ಸೊ ಈಗ ಕೊಡುವಂಥ ಡಿವಿಡೆಂಟ್ ಏನಿದೆ ಅದು ಫ್ಯೂಚರ್ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡಲಿಕ್ಕೆ ಪರ್ ಈಕ್ವಿಟಿ ಶೇರ್ ವಿತ್ ಅ ನೆಟ್ ಪ್ರೊಸೀಡ್ ಆಫ್ ಎನ್ ಈಕ್ವಿಟಿ ಶೇರ್. ಎಷ್ಟಕ್ಕೆ ಇಶ್ಯೂ ಮಾಡಿರ್ತಾರೆ ಅಂತ, ಏನು ಈಕ್ವಿಟಿ ಶೇರ್ನ ಪ್ರೀಮಿಯಮ್ಗೆ ಅಥವಾ ಅಟ್ ಡಿಸ್ಕೌಂಟಲ್ಲಿ ಇಶ್ಯೂ ಮಾಡ್ತೇವೆ, ಅಟ್ ಪಾರಲ್ಲಿ ಇಶ್ಯೂ ಮಾಡ್ತೇವೆ ಅಂತ. ಸೊ ಡಿವಿಡೆಂಡ್ ಕೊಡೋದು ಏನಂತಂದರೆ ಇಟ್ಸ್ ಎ ಡಿಸ್ಕೌಂಟ್ ರೇಟ್ ದಟ್ ಈಕ್ವಿಟಿ ಫ್ಯೂಚರ್ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡಲಿಕ್ಕೆ ಈಗ ಕೊಡುವಂಥ ರೇಟ್ನ ನಾವು ಡಿವಿಡೆಂಟ್ ಈಲ್ಡ್ ಮೆಥಡ್ ಅಂತ ಹೇಳ್ತೇವೆ. ಇನ್ ಅದರ್ ವರ್ಡ್ಸ್, ಅಕಾರ್ಡಿಂಗ್ ಟು ದಿಸ್ ಮೆಥಡ್ ದ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಈಸ್ ಈಕ್ವಲ್ ಟು ದ ಎಕ್ಸ್ಪೆಕ್ಟೆಡ್ ನಾರ್ಮಲ್ ರೇಟ್ ಆಫ್ ರಿಟರ್ನ್ ದಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ರಿಟರ್ನ್ ಆಫ್ ದ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂದರೆ ಏನು, ಡಿವಿಡೆಂಟ್ ಅವ್ರು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಮ್ಯಾಚ್ ಆಗುವಂಥ ಈ ಡಿವಿಡೆಂಡ್ನ ಡಿಕ್ಲೇರ್ ಮಾಡುವಂಥದ್ದು. ಸೊ ದ್ಯಾಟ್ ವಿ ಕಾಲ್ಡ್ ಎಸ್ ಎನ್ ಎ ಡಿವಿಡೆಂಟ್ ಈಲ್ಡ್ ಮೆಥಡ್. ಏನು, ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಇಸ್ ಈಕ್ವಲ್ ಟು ದ ಎಕ್ಸ್ಪೆಕ್ಟೆಡ್ ನಾರ್ಮಲ್ ರೇಟ್ ಆಫ್ ರಿಟರ್ನ್. ಅವ್ರು ಎಕ್ಸ್ಪೆಕ್ಟೆಡ್ 4 ರೂಪಾಯಿ ಡಿವಿಡೆಂಡ್ ಡಿಕ್ಲೇರ್ ಮಾಡ್ತಾರೆ ಅಂದರೆ 4 ರೂಪಾಯಿ ಡಿಕ್ಲೇರ್ ಮಾಡಿದಾಗ ಯು ಕಂಪ್ನಿ ಮೆಟ್ ದಟ್ ಎಕ್ಸ್ಪೆಕ್ಟೇಷನ್, ಕಂಪ್ನಿ ಆ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿದೆ ಅಂತ. ಸೊ ದ್ಯಾಟ್ ವಿ ಕಾಲ್ಡ್ ಎಸ್ ಎನ್ ಎ ಡಿವಿಡೆಂಟ್ ಈಲ್ಡ್ ಮೆಥಡ್. ಸೊ ಡಿವಿಡೆಂಟ್ ಈಲ್ಡ್ ಮೆಥಡಲ್ಲಿ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೇವೆ: ಸಿ ಈಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಪಿ ಇಂಟು 100. ಸಿ ಅಂದರೆ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಡಿ ಅಂದರೆ ಕರೆಂಟ್ ಡಿವಿಡೆಂಡ್ ಪರ್ ಈಕ್ವಿಟಿ ಶೇರ್, ಪಿ ಅಂದರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಈಕ್ವಿಟಿ ಶೇರ್ ಅಂತ. ಓಕೆ, ಸೊ ಡಿವಿಡೆಂಡ್ ಡಿವೈಡೆಡ್ ಬೈ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಂಟು 100 ಮಾಡಿದ್ರೆ ನಮಗೆ ವಾಟ್ ಇಸ್ ದ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಅಂತ ಹೇಳಿ ಸಿಗುತ್ತೆ. ಸೊ ಕಮ್ ಬ್ಯಾಕ್ ಟು ಲೆಟ್ ಅಸ್ ಚೆಕ್ ದಿಸ್ ಪ್ರಾಬ್ಲಮ್. ಎ ಕಂಪನಿ ಇಶ್ಯೂ 15,000 ಈಕ್ವಿಟಿ ಶೇರ್ ಆಫ್ ₹100 ಈಚ್. ಏನು 15,000 ಈಕ್ವಿಟಿ ಶೇರ್ನ ಇಶ್ಯೂ ಮಾಡ್ತಿದ್ದಾರೆ
1 ಶೇರ್ಗೆ 100 ರೂಪೀಸ್ ಆಗುತ್ತೆ. ಇಟ್ಸ್ ಮಾರ್ಕೆಟ್ ಪ್ರೈಸ್ ಈಸ್ ₹1000. ಅಂದರೆ ಅವರು ಏನು ಕಂಪ್ನಿ ಇಶ್ಯೂ 15,000 ಈಕ್ವಿಟಿ ಶೇರ್ ಆಫ್ ₹100 ಈಚ್. ಒಂದು ಶೇರ್ಗೆ 100 ರೂಪೀಸ್ ಅಂತ ಅವ್ರು ಹೇಳ್ತಿದ್ದಾರೆ ಫೇಸ್ ವ್ಯಾಲ್ಯೂ. ಆ್ಯಕ್ಚುಯಲ್ ವ್ಯಾಲ್ಯೂ ಇಷ್ಟಿದೆ. ಇಟ್ಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಈಸ್ ₹1000 ಆ್ಯಂಡ್ ದ ಕರೆಂಟ್ ಡಿವಿಡೆಂಟ್ ಈಸ್ ₹50. ಆದರೆ ಮಾರ್ಕೆಟಲ್ಲಿ ಒಂದು ಶೇರ್ಗೆ ₹1,000 ಇದೆ ಅವರ ಕಂಪ್ನಿ ಶೇರ್ಗೆ. ಆ್ಯಕ್ಚುಯಲ್ ವ್ಯಾಲ್ಯೂ ಎಷ್ಟು ₹100. ಬಟ್ ಆದರೆ ಮಾರ್ಕೆಟಲ್ಲಿ ಅದು ಎಷ್ಟಕ್ಕೆ ಸೇಲ್ ಆಗ್ತಿದೆ? 1000 ರೂಪೀಸ್ಗೆ ಸೇಲ್ ಆಗ್ತಿದೆ. ಆ್ಯಂಡ್ ಕರೆಂಟ್ ಡಿವಿಡೆಂಟ್ ಈಸ್ ₹50. ಸೊ ಡಿವಿಡೆಂಟ್ ಕೊಟ್ಟಿರೋದು ಈ ವರ್ಷ ₹50. ಕಂಪ್ಯೂಟ್ ದ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ವಿಲ್ ಅಪ್ಲೈ ದಿಸ್ ಫಾರ್ಮುಲಾ C is equal to D divided by P into 100. ವಾಟ್ ಈಸ್ ದ ಡಿವಿಡೆಂಟ್? ಅವರೇ ಕೊಟ್ಟಿದ್ದಾರೆ ಡಿವಿಡೆಂಟ್ ಈಸ್ ₹50 ಅಂತ. ಮಾರ್ಕೆಟ್ ಪ್ರೈಸ್ ಕೂಡ ಅವರೇ ಕೊಟ್ಟಿದ್ದಾರೆ 1000 ರೂಪೀಸ್ ಅಂತ. 50 ಡಿವೈಡೆಡ್ ಬೈ 1000 ಡಿವಿಡೆಂಟ್ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಇಂಟು 100 ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲು ರಿಟರ್ನ್ ಈಸ್ 5% ಅಂತ ಹೇಳ್ಬೋದು. ನೆಕ್ಸ್ಟ್ ಅರ್ನಿಂಗ್ ಪ್ರೈಸ್ ರೇಷಿಯೋ ಮೆಥಡ್ ಆರ್ ಅರ್ನಿಂಗ್ ಈಲ್ಡ್ ಮೆಥಡ್ ಅಂತ. ಇದು ನೋಡೋಣ ಏನು ಹೇಳ್ತಾನೆ ಅಂತ. ದ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಸ್ ದ ಡಿಸ್ಕೌಂಟ್ ರೇಟ್ ವಿಚ್ ಈಕ್ವಟೈಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಅರ್ನಿಂಗ್ ಪರ್ ಶೇರ್ ಅಂತ. ಏನಂದರೆ ಅರ್ನಿಂಗ್ ಪ್ರೈಸ್ ಮೆಥಡ್ ಅಂತಲೂ ನಾವು ಹೇಳ್ತೀವಿ. ಅಂದರೆ ಕಂಪನಿ ಡಿಕ್ಲೇರ್ ಮಾಡಿರುವಂಥ ಡಿವಿಡೆಂಟಿಗೆ ₹4 ಡಿವಿಡೆಂಟಿಗೆ ಮಾರ್ಕೆಟ್ ಎಷ್ಟು ರೇಟ್ ಕೊಡಲಿಕ್ಕೆ ರೆಡಿ ಇದೆ. ಅಂದರೆ ಕಂಪನಿ ಡಿವಿಡೆಂಡ್ನ ಡಿಕ್ಲೇರ್ ಮಾಡಿದ ತಕ್ಷಣ ಮಾರ್ಕೆಟ್ ಪ್ರೈಸ್ ಆಫ್ ದಟ್ ಈಕ್ವಿಟಿ ಶೇರ್ ಹೌ ಮಚ್ ಇಟ್ ವಿಲ್ ಇನ್ಕ್ರೀಸ್ ಆರ್ ಹೌ ಮಚ್ ಇಟ್ ವಿಲ್ ಡಿಕ್ರೀಸ್ ಅಂತ. ಯೂಶ್ವಲಿ ಇಟ್ ವಿಲ್ ಬಿ ಇನ್ಕ್ರೀಸ್ ಅಂತ. ₹4 ಡಿವಿಡೆಂಡ್ ಕೊಟ್ಟಿದ್ದಕ್ಕೆ ಎಷ್ಟು ಪ್ರೈಸ್ ಆಫ್ ದ ಈಕ್ವಿಟಿ ಶೇರ್ ಇನ್ಕ್ರೀಸ್ ಆಯಿತು ಅದನ್ನು ನಾವು ಅರ್ನಿಂಗ್ ಪ್ರೈಸ್ ರೇಷಿಯೋ ಮೆಥಡ್ ಅಂತ ಹೇಳ್ತೇವೆ. ಇಲ್ಲಿ ರೇಷಿಯೋ ತೊಗೊತೇವೆ. ಅಂದರೆ ₹4 ಡಿವಿಡೆಂಡ್ ಹೇಳಿದ್ದಕ್ಕೆ ಎಷ್ಟು ಆ ಶೇರ್ಗೆ ಕೊಡಲಿಕ್ಕೆ ರೆಡಿ ಇದ್ದಾರೆ ಅಂತ. ಯಾಕೆ ಅಂತಂದರೆ ಡಿವಿಡೆಂಡ್ ಕೊಟ್ಟಿದ ತಕ್ಷಣ ಪ್ರತಿ ಸತಿನೂ ಕೂಡ ಮಾರ್ಕೆಟಲ್ಲಿ ಏನಾಗುತ್ತೆ, ಆ ಪ್ರೈಸ್ ಈಕ್ವಿಟಿ ಶೇರ್ ಪ್ರೈಸ್ ಏನಿದೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಫೇವರಬಲ್ ಆಗಿದ್ದರೆ. ಓಕೆ, ಸೊ ಇಲ್ಲಿ ಕಂಪನಿ ರಿಪೋರ್ಟ್ ಮಾಡಿರುವಂಥ ಕಂಪನಿ ಡಿಕ್ಲೇರ್ ಮಾಡಿರುವಂಥ ಅರ್ನಿಂಗ್ ಪರ್ ಶೇರ್ ಅಥವಾ ಅರ್ನಿಂಗ್ ಪರ್ ಶೇರಿಗೆ ಮಾರ್ಕೆಟ್ ಎಷ್ಟು ರೆಡಿ ಇದೆ ಕೊಡೋದಕ್ಕೆ. ಅಂದರೆ ಅರ್ನಿಂಗ್ ಪರ್ ಶೇರ್ ಇಷ್ಟ ಆಗಿದೆ, ನಾವು ಒಂದು ಪ್ರಾಫಿಟ್ ಒಂದು ಶೇರ್ಗೆ ₹10 ಪ್ರಾಫಿಟ್ ಅರ್ನ್ ಮಾಡಿದ್ದೇವೆ ಅಂದಿದ ತಕ್ಷಣ ಮಾರ್ಕೆಟು ಫೇವರಬಲ್ ಆಗಿ ರಿಯಾಕ್ಟ್ ಆಗುತ್ತಾ ಅನ್ಫೇವರಬಲ್ ಆಗಿ ರಿಯಾಕ್ಟ್ ಆಗುತ್ತಾ. ಸೊ ಅಷ್ಟದಕ್ಕೆ ಎಷ್ಟು ₹10 ಡಿವಿಡೆಂಟಿಗೆ ಮಾರ್ಕೆಟ್ ಪ್ರೈಸು ಏನಿದೆ, ಆವತ್ತಿನ ಮಾರ್ಕೆಟ್ ಪ್ರೈಸ್ ಏನಿದೆ ಅಂತ. ಅಂದರೆ ಈಗ ಇನ್ಫೋಸಿಸ್ ಇವತ್ತು ಡಿಕ್ಲೇರ್ ಮಾಡ್ತಾರೆ ನಮ್ಮ ಅರ್ನಿಂಗ್ ಪರ್ ಶೇರ್ ಇಷ್ಟಿದೆ ಅಂತ. ಇಮಿಡಿಯೇಟಾಗಿ ಅವರ ಕಂಪನಿ ಏನು ಇನ್ಫೋಸಿಸ್ ಶೇರ್ ಏನಿದೆ ಇನ್ಕ್ರೀಸ್ ಆಗುತ್ತೆ, ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಅದನ್ನು ನಾವು ಅರ್ನಿಂಗ್ ಪ್ರೈಸ್ ಮೆಥಡ್ ಅಂತ. ಅಂದರೆ ₹1 EPS ಇನ್ಕ್ರೀಸ್ ಆಗಿದ್ದಕ್ಕೆ ಮಾರ್ಕೆಟ್ ರೇಟು ₹1 ಇನ್ಕ್ರೀಸ್ ಆಗಿದ್ದಕ್ಕೆ ಎಷ್ಟರಷ್ಟು ಇನ್ಕ್ರೀಸ್ ಆಗಿದೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಈಕ್ವಿಟಿ ಶೇರ್ ಅಂತ ಹೇಳ್ತಾರೆ. ಓಕೆ, ಸೊ ಏನಂತಂದರೆ ಪ್ರತಿ ಸತಿನೂ ಡಿವಿಡೆಂಡ್ನ ಅರ್ನಿಂಗ್ ಪರ್ ಶೇರ್ನ ಹೇಳಿದ ತಕ್ಷಣ ಯಾವಾಗಲೂ ಎಲ್ಲ ಏನು ಅಷ್ಟನ್ನು ಅನೌನ್ಸ್ ಮಾಡ್ತಿದ್ದಂಗೆ ಮಾರ್ಕೆಟಲ್ಲಿ ಈಕ್ವಿಟಿ ಶೇರ್ ಪ್ರೈಸು ಚೇಂಜ್ ಆಗ್ತಾ ಹೋಗುತ್ತೆ, ಯಾವಾಗಲೂ ಚೇಂಜ್ ಆಗುತ್ತೆ. ವಿಚ್ ವಿಲ್ ಬಿ ಲಿಸ್ಟೆಡ್ ಇನ್ ದ ಸ್ಟಾಕ್ ಎಕ್ಸ್ಚೇಂಜ್. ಸ್ಟಾಕ್ ಎಕ್ಸ್ಚೇಂಜಲ್ಲಿ ಇದು ಮಾಡಬೇಕಾದ್ರೆ ಪ್ರತಿ ಸತಿ ಕಂಪ್ನಿ ಇನ್ಫಾರ್ಮೇಷನ್ ತಕ್ಷಣ ಎಲ್ಲದಕ್ಕೂ ರಿಯಾಕ್ಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕರೋನಾ ಬಂದ ಮೇಲೆ ಅಥವಾ ಏನಾದರೂ ಸುನಾಮಿ ಎಲ್ಲ ಬಂದಾಗ ಸ್ಟಾಕ್ ಮಾರ್ಕೆಟ್ ಬಿದ್ದೋಯ್ತು ಅಂತ ಕೇಳ್ತೇವೆ, ಬೆರಿಶ್ ಮಾರ್ಕೆಟ್ ಅಂತ ಹೇಳ್ತೇವೆ. ಓಕೆ, ಸೊ ಅದನ್ನು ನಾವು ರಿಯಾಕ್ಷನ್ ಅಂತ ಹೇಳ್ತೇವೆ. ಅಂದರೆ ಎಲ್ಲದಕ್ಕೂ ಮಾರ್ಕೆಟು ರಿಯಾಕ್ಟ್ ಆಗ್ತಾ ಹೋಗುತ್ತೆ ಅಂತ. ಓಕೆ, ಸೊ ಈಗ ಕಂಪನಿ ಡಿಕ್ಲೇರ್ ಮಾಡಿರೋಂಥ ಅರ್ನಿಂಗ್ ಪರ್ ಶೇರ್ ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ ಮಾಡಿಕೊಂಡ್ರೆ ನಮಗೆ ಅರ್ನಿಂಗ್ ಪರ್ ಶೇರ್ ಸಿಗುತ್ತೆ. ಎಲ್ಲ ಟ್ಯಾಕ್ಸ್ ಕಟ್ಟಿದ ಮೇಲೆ ಉಳಿದಿದ್ದ ದುಡ್ಡನ್ನ ಒಂದು ಶೇರ್ಗೆ ಎಷ್ಟು ಅರ್ನ್ ಮಾಡಿದ್ದಾರೆ ಅಂತ ಅದನ್ನು ನಾವು ಅರ್ನಿಂಗ್ ಪರ್ ಶೇರ್ ಅಂತ ಹೇಳ್ತೀವಿ. ಅಷ್ಟು ಅರ್ನಿಂಗ್ ಪರ್ ಶೇರ್ನ ಇನ್ಕ್ರೀಸ್ ಮಾಡಿದ್ದಕ್ಕೆ ಮಾರ್ಕೆಟಲ್ಲಿ ಆ ಕಂಪನಿಯ ಶೇರ್ ವ್ಯಾಲ್ಯೂ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನು ನಾವು ಅರ್ನಿಂಗ್ ಪ್ರೈಸ್ ರೇಷಿಯೋ ಮೆಥಡ್ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ದ ಫಾರ್ಮುಲಾ. C is equal to EPS divided by MP into 100. EPS ಅಂದರೆ ಅರ್ನಿಂಗ್ ಪರ್ ಶೇರ್, MP ಅಂದರೆ ಮಾರ್ಕೆಟ್ ಪ್ರೈಸ್ ಪರ್ ಈಕ್ವಿಟಿ ಶೇರ್, C is the cost of equity share capital. So come back to, we'll do this problem. A company has issued 5,000 equity share of ₹100 each. ಸೊ ಕಂಪನಿ ಇಶ್ಯೂ ಮಾಡಿದರೆ 5,000 ಈಕ್ವಿಟಿ ಶೇರ್ಸ್ನ ಒಂದು ಶೇರ್ಗೆ ₹100 ಫುಲ್ಲಿ ಪೇಯ್ಡ್. ದ ಕಂಪನಿ ಹ್ಯಾಸ್ ಅರ್ನ್ ಎ ಪ್ರಾಫಿಟ್ ಆಫ್ ₹30,000 ಆಫ್ಟರ್ ಟ್ಯಾಕ್ಸ್. ಸೊ ಕಂಪನಿ ಪ್ರಾಫಿಟ್ ಏನಾಗಿದೆ 30,000 ಅರ್ನ್ ಮಾಡಿದರೆ ಪ್ರಾಫಿಟ್, ಅದು ಆಫ್ಟರ್ ಟ್ಯಾಕ್ಸ್ ಕಟ್ಟಿದ ಮೇಲೆ ಅವ್ರ ಹತ್ರ ಉಳಿದಿರುವಂಥ ಪ್ರಾಫಿಟ್ ಎಷ್ಟು 30,000. ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಈಕ್ವಿಟಿ ಶೇರ್ ಈಸ್ ₹120 ಪರ್ ಶೇರ್. ಸೊ ₹100 ಇರೋ ಶೇರು ಮಾರ್ಕೆಟಲ್ಲಿ ಎಷ್ಟಿದೆ ₹120 ಇದೆ. ಫೈಂಡ್ ಔಟ್ ದ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ. ಸೊ ಈಗ ವ್ಯಾಲ್ಯೂ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಫಸ್ಟಿಗೆ ಅರ್ನಿಂಗ್ ಪರ್ ಶೇರ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ.
ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್. ಸೊ ಏನಿದೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇಸ್ 30,000 ಅಂತ ಕೊಟ್ಟಿದ್ದಾರೆ. ದಟ್ ಡಿವೈಡೆಡ್ ಬೈ ಎಷ್ಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇರೋದು ಅವರೇ ಕೊಟ್ಟಿದ್ದಾರೆ, 5,000 ಈಕ್ವಿಟಿ ಶೇರ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ 30,000 ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ. ಸೊ ಈ 30,000 ಡಿವೈಡೆಡ್ ಬೈ 5,000 ಮಾಡಿದಾಗ ನಮಗೆ 6 ರೂಪೀಸ್ ಸಿಗುತ್ತೆ. ಸೊ ದ್ಯಾಟ್ ವಿಲ್ ಬಿ ದ ಅರ್ನಿಂಗ್ ಪರ್ ಶೇರ್. ಓಕೆ, ಇದನ್ನು ಈಗ ಫಾರ್ಮುಲಾ ಅಪ್ಲೈ ಮಾಡೋಣ. ಮಾರ್ಕೆಟ್ ಪ್ರೈಸು 120 ರೂಪೀಸ್. ಸೊ ಅರ್ನಿಂಗ್ ಪರ್ ಶೇರ್ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಇಂಟು 100. ಓಕೆ, earning per share is 6 rupees, market price per share is 120. 6 divided by 120 into 100 ಮಾಡಿ 5% will be the market value of the equity share. So equity share capital na value ಎಷ್ಟಾಗುತ್ತೆ, 5% ಆಗುತ್ತೆ. Okay, so this is how we are going to calculate the value of equity share under the earning price method, ಅಥವಾ ಅದನ್ನು earning ratio ತೊಗೊಳೋವಂಥದ್ದು ಅಂತ. ಓಕೆ, ಸೊ ಇದು ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಅಂತ. ನೆಕ್ಸ್ಟ್ ಇನ್ನೊಂದು ಮೆಥಡ್ನ ನೋಡೋಣ, ಡಿವಿಡೆಂಟ್ ಈಲ್ಡ್ ಮೆಥಡ್. ಡಿವಿಡೆಂಟ್ ಈಲ್ಡ್ ಮೆಥಡ್ ಅಂದರೆ ಡಿವಿಡೆಂಟ್ ಎಷ್ಟು % ಗ್ರೋತ್ ಆಗುತ್ತೆ ಅಂತ ಹೇಳ್ತಾರೆ. ಈಲ್ಡ್ ಅಂದರೆ ಇನ್ಕ್ರೀಸ್ ಆಗುತ್ತೆ ಅಂತ, ಗ್ರೋತ್ ಆಗುತ್ತೆ, ಬೆಳೆಯುತ್ತೆ ಅಂತ. ಅಕಾರ್ಡಿಂಗ್ ಟು ದಿಸ್ ಮೆಥಡ್ ದ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ ಈಸ್ ಬೇಸ್ಡ್ ಆನ್ ದ ಡಿವಿಡೆಂಟ್ ಪ್ಲಸ್ ಗ್ರೋತ್ ರೇಟ್ ಇನ್ ಡಿವಿಡೆಂಟ್. ಸೊ ಈ ಕಾಸ್ಟ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಕಾಸ್ಟು ಡಿಪೆಂಡ್ ಆಗೋದು ಡಿವಿಡೆಂಟ್ ಮತ್ತು ಡಿವಿಡೆಂಟ್ನ ಗ್ರೋತ್ನ ಮೇಲೆ ಅಂತ ಹೇಳ್ತಾ ಇದ್ದಾರೆ. ದ ಗ್ರೋತ್ ರೇಟ್ ಇನ್ ಡಿವಿಡೆಂಟ್ ಈಸ್ ಅಸ್ಯೂಮ್ ಟು ಬಿ ಈಕ್ವಲ್ ಟು ದ ಗ್ರೋತ್ ರೇಟ್ ಇನ್ ಅರ್ನಿಂಗ್ ಪರ್ ಶೇರ್. ಸೊ ಡಿವಿಡೆಂಡ್ ಎಷ್ಟು ಇನ್ಕ್ರೀಸ್ ಆಗುತ್ತೋ ಅಷ್ಟೇ ಅರ್ನಿಂಗ್ ಪರ್ ಶೇರ್ ಕೂಡ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಒಂದು ಅಸಂಪ್ಷನ್ಸು ಈ ಮೆಥಡಲ್ಲಿ. ಓಕೆ, ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡಿ ಡಿವೈಡೆಡ್ ಬೈ ಎನ್ ಬೈ ಸಿ ಈಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಎನ್ ಪಿ ಪ್ಲಸ್ ಜಿ ಅಂತ ಹಾಕ್ತೇವೆ. ಸಿ ಈಸ್ ದ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಡಿ ಈಸ್ ದ ಕರೆಂಟ್ ಡಿವಿಡೆಂಡ್ ಪರ್ ಈಕ್ವಿಟಿ ಶೇರ್, ಎನ್ ಪಿ ಈಸ್ ದ ನೆಟ್ ಪ್ರೊಸೀಡ್ ಪರ್ ಈಕ್ವಿಟಿ ಶೇರ್. ನೆಟ್ ಪ್ರೊಸೀಡ್ ಅಂದರೆ ಎಷ್ಟಕ್ಕೆ ಇಶ್ಯೂ ಮಾಡ್ತಾ ಇದ್ದೇವೆ ಅಂತ. ಜಿ ಇಸ್ ದ ಗ್ರೋತ್ ರೇಟ್ ಇನ್ ಡಿವಿಡೆಂಟ್, ಜಿ ಅಂದರೆ ಗ್ರೋತ್ ರೇಟ್. ಈ ಫಾರ್ಮುಲಾ ಹಾಕಿ ಡಿವಿಡೆಂಟ್ ಈಲ್ಡ್ ಮೆಥಡ್ ಅಂದರೆ ಡಿವಿಡೆಂಟ್ ಮುಂದಕ್ಕೆ ಇನ್ನೆಷ್ಟು % ಗ್ರೋತ್ ಆಗುತ್ತೆ ಅನ್ನೋದನ್ನು ಕನ್ಸಿಡರ್ ಮಾಡಿ ದ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ನ ಕಂಡುಹಿಡಿತಾರೆ. ಓಕೆ, ಎ ಕಂಪನಿ ಪ್ಲಾನ್ಸ್ ಟು ಇಶ್ಯೂ 5,000 ನ್ಯೂ ಈಕ್ವಿಟಿ ಶೇರ್ ಆಫ್ ₹100 ಈಚ್ ಆಟ್ ಪಾರ್. ಸೊ ಕಂಪನಿ ಏನು ಮಾಡ್ತಿದ್ದಾರೆ, 5,000 ಈಕ್ವಿಟಿ ಶೇರ್ನ ಇಶ್ಯೂ ಮಾಡ್ತಿದ್ದಾರೆ. ಒಂದು ಶೇರ್ಗೆ ₹100 ಅಷ್ಟಕ್ಕೇ ಇಶ್ಯೂ ಮಾಡ್ತಿದ್ದಾರೆ. ದ ಶೇರ್ ಇಶ್ಯೂ ಚಾರ್ಜಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ 2% ಆಫ್ ದ ಶೇರ್ ಪ್ರೈಸ್. ಏನು ಅಂದರೆ ದ ಶೇರ್ ಇಶ್ಯೂ ಚಾರ್ಜಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ 2% ಆಫ್ ದ ಶೇರ್ ಪ್ರೈಸ್. ಏನು ಹೇಳ್ತಾ ಇದ್ದಾರೆ, ಶೇರ್ ಇಶ್ಯೂ ಮಾಡಬೇಕಾದ್ರೆ ಅಂಡರ್ ರೈಟಿಂಗ್ ಕಮಿಷನ್ ಕೊಡುವಂಥದ್ದು, ಬ್ರೋಕರೇಜ್ ಕೊಡುವಂಥದ್ದು, ಪ್ರಿಂಟಿಂಗ್ ಚಾರ್ಜಸ್ಸು, ಮರ್ಚೆಂಟ್ ಬ್ಯಾಂಕ್ ಚಾರ್ಜಸ್ಸು, ಬೇರೆ ಎಲ್ಲ ಈ ಈಕ್ವಿಟಿ ಶೇರ್ನ ಇಶ್ಯೂ ಮಾಡೋದಕ್ಕೆ ಅವರಿಗೆ 2% ಏನು ವ್ಯಾಲ್ಯೂ ಆಫ್ ದ ಶೇರ್ ಏನಿದೆ ಅದ್ರ ಮೇಲೆ 2% ಅವ್ರಿಗೆ ಎಕ್ಸ್ಪೆನ್ಸಸ್ ಆಯ್ತಂದೆ. ಅಂದರೆ ಫ್ಲೋಟೇಷನ್ ಕಾಸ್ಟ್ ಅಂತ ಹೇಳ್ತೇವೆ ನಾವು, ಅಥವಾ ಇಶ್ಯೂ ಕಾಸ್ಟ್ ಅಂತ ಹೇಳ್ತೇವೆ. ಇಶ್ಯೂ ಮಾಡೋದಕ್ಕೆ ನಮ್ಗೆ ಇಷ್ಟು ಕಾಸ್ಟ್ ಆಯಿತು ಅಂತ. ದ ಕಂಪನಿ ಪೇ ಡಿವಿಡೆಂಡ್ ಆಫ್ ₹10 ಪರ್ ಶೇರ್ ಇನ್ಶಿಯಲಿ. ಸೊ ಸ್ಟಾರ್ಟಿಂಗಲ್ಲಿ ₹10 ಡಿವಿಡೆಂಡ್ನ ಕೊಡೋದಕ್ಕೆ ಅವರು ರೆಡಿ ಇದ್ದಾರೆ. ಆ್ಯಂಡ್ ಗ್ರೋತ್ ರೇಟ್ ಇನ್ ಡಿವಿಡೆಂಡ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ 10%. ಸೊ ಈ ಡಿವಿಡೆಂಟು 10% ಗ್ರೋತ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಮುಂದೆ ಕೂಡ ಇದು 10% ಈಗ ಇನಿಷಿಯಲಾಗಿ ಇಶ್ಯೂ ಮಾಡಿದ್ದಾರೆ, ಇದು ಮುಂದೆ 10% ರೇಟಲ್ಲಿ ಬೆಳೆಯುತ್ತೆ ಅಂತ. ಕಂಪ್ಯೂಟ್ ದ ಕಾಸ್ಟ್ ಆಫ್ ನ್ಯೂ ಇಶ್ಯೂ ಆಫ್ ಈಕ್ವಿಟಿ ಶೇರ್ ಅಂತ ಹೇಳ್ತಿದ್ದಾರೆ. ಸೊ ವಿಲ್ ಅಪ್ಲೈ ದಿಸ್ ಫಾರ್ಮುಲಾ. ಡಿವಿಡೆಂಡ್ ಪರ್ ಶೇರ್ ಈಸ್ ₹10, ನೆಟ್ ಪ್ರೊಸೀಡ್ ಪರ್ ಈಕ್ವಿಟಿ ಶೇರ್ ಅಂದರೆ ಅದರಲ್ಲಿ ₹100 ಇರೋ ಶೇರ್ನ ₹100ಗೆ ಇಶ್ಯೂ ಮಾಡ್ತಾ ಇದ್ದೇವೆ. ಅದರಲ್ಲಿ ಕಾಸ್ಟ್ ಆಫ್ ಇಶ್ಯೂ 100 ಮೇಲೆ 2% ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ₹2 ಬರುತ್ತೆ. ಓಕೆ, ಸೊ 100 minus 2 that comes to 98. Growth rate of dividend is 10%. ಓಕೆ, ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ, 5% ಅಂತಲೇ ಮಾಡ್ಕೊಂಬಿಡಿ. 10% ಬೇಡ, ಅದು 5% ಅಂತ ಅಲ್ಲಿ ಮಾಡ್ಕೊಳ್ಳಿ. ಗ್ರೋತ್ ರೇಟ್ ಇನ್ ಡಿವಿಡೆಂಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ 5% ಅಂತ ಮಾಡ್ಕೊಳ್ಳಿ. ಓಕೆ, ಸೊ ಕಮ್ ಬ್ಯಾಕ್ ಟು ನೌ. ಸಿ ಈಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಎನ್ ಪಿ ಪ್ಲಸ್ ಜಿ, ಡಿವಿಡೆಂಡ್ ಡಿವೈಡೆಡ್ ಬೈ ನೆಟ್ ಪ್ರೊಸೀಡ್ ಪ್ಲಸ್ ಗ್ರೋತ್ ಇ ಅಂತ ಹೇಳ್ತೇವೆ. ಸೊ ಫಸ್ಟಿಗೆ ನಾವು ಇದನ್ನು ಮಾಡ್ಕೊಳ್ಳೋಣ. ಡಿವಿಡೆಂಡ್ ಎಷ್ಟು ₹10, ನೆಟ್ ಪ್ರೊಸೀಡ್ ಎಷ್ಟು ₹98. 10 ಡಿವೈಡೆಡ್ ಬೈ 98 ಇಂಟು 100 ಮಾಡಿ. ಸೊ ನಿಮಗೆ ಎಷ್ಟು ಬರುತ್ತೆ ನೋಡಿ. ಓಕೆ, ಸೊ 10 ಡಿವೈಡೆಡ್ ಬೈ 98 ಇಂಟು 100 ಅಂದಾಗ ನಮಗೆ 10.2 ಸಿಗುತ್ತೆ. 10.2 ಪ್ಲಸ್ 5% ಅಂದಾಗ 15.2. ಅಂದರೆ ಈ 10 ಡಿವೈಡೆಡ್ ಬೈ 98 ಏನು ಮಾಡ್ತೀರಾ, ಅದನ್ನು ಇಂಟು 100 ಮಾಡ್ಕೊಳ್ಳಿ, 0.102ನ. ಓಕೆ, ಇಂಟು 100 ಮಾಡಿದಾಗ 10.2 ಬರುತ್ತೆ. 10.2ಗೆ 5% ಆ್ಯಡ್ ಮಾಡ್ಕೊಳ್ಳಿ, ಆಗ ನಿಮಗೆ 15.20 ಬರುತ್ತೆ. ಸೊ ದಿಸ್ ವಿಲ್ ಬಿ ದ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಅಂಡರ್ ದ ಡಿವಿಡೆಂಟ್ ಈಲ್ಡ್ ಮೆಥಡ್ ಅಂತ. ಸೊ ಇದಿಷ್ಟು ಕೂಡ ನಾವೇನಂತಂದರೆ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ, ಸ್ಪೆಸಿಫಿಕ್ ಕಾಸ್ಟ್. ಸೊ ಇಲ್ಲಿವರೆಗೂ ಕೂಡ ಕಾಸ್ಟ್ ಆಫ್ ಡಿಬೆಂಚರ್, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್, ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ದೀನಿ. Okay, so that's about for the today's class. So in the next class I will be doing
ವಾಟ್ ಯು ಮೀನ್ ಬೈ ದ ವೇಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಇನ್ನು ವೇಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಒಂದು ಕಂಪಲ್ಸರಿ ಕ್ವಶನ್ಸ್ ಬರುತ್ತೆ ನಿಮಗೆ ಎಕ್ಸಾಮ್ಸ್ಗೆ. ಸೊ ಆ ಕ್ವಶನ್ಸ್ ಮೇಲೆ ನಿಮಗೆ ನೆಕ್ಸ್ಟ್ ಕ್ಲಾಸ್ನ ನಾನು ತೊಗೊತೇನೆ. ಓಕೆ, ಸೊ ದಾಟ್ಸ್ ಅಬೌಟ್ ಆಲ್ ದ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು.